ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಅನ್ಯಾಯ ಮಾಡಿದ್ದು ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಈಗಾಗಲೇ ಸಭೆ ಕೂಡ ನಡೀತಾ ಇದೆ. ಮತ್ತೆ ಕಾವೇರಿ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಕುರಿತು ಸಮಾಲೋಚನೆಯನ್ನು ನಡೆಸಲಾಗ್ತಾ ಇದೆ. ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ರು. ಅದಾದ ನಂತರ ಹಿರಿಯ ವಕೀಲ ನಾರಿಮನ್ ಅವರ ಜೊತೆಗೂ ಕೂಡ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಭೆ ಬಳಿಕ ವಕೀಲ ನಾರಿಮನ್ ಭೇಟಿಗೆ ಸಚಿವ ಎಂಬಿ ಪಾಟೀಲ್ ತೆರಳಿದ್ದಾರೆ. ಕರ್ನಾಟಕ ಪರ ವಕೀಲ ನಾರಿಮನ್ ಭೇಟಿಗೆ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ತೆರಳಿದ್ದಾರೆ. ನವದೆಹಲಿಯ ನಾರಿಮನ್ ನಿವಾಸಕ್ಕೆ ಈಗಾಗಲೇ ಸಚಿವರು ತೆರಳಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರನ್ನ ಹರಿಸಲು ಕರ್ನಾಟಕದ ಲೀಗಲ್ ಟೀಮ್ ಸಲಹೆಯನ್ನ ಕೊಟ್ಟಿದೆ. ಕರ್ನಾಟಕದ ಪರ ವಕೀಲರ ತಂಡದ ಜೊತೆಗೆ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಚರ್ಚೆಯನ್ನ ನಡೆಸಿದ್ದಾರೆ. ಚರ್ಚೆಯಲ್ಲಿ ಒಂದು ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ ಕಾನೂನು ತಜ್ಞರು. ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರನ್ನ ಹರಿಸಲು ರಾಜ್ಯಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 18ರಂದು ವಿಚಾರಣೆಗೆ ಮುಖ್ಯ ಅರ್ಜಿ ಬರುತ್ತೆ. ಆ ಅರ್ಜಿ ಕರ್ನಾಟಕದ ಪಾಲಿಗೆ ಅತ್ಯಂತ ಮಹತ್ವದ್ದು. 192 ಟಿಎಂಸಿ ತಮಿಳುನಾಡಿಗೆ ಹಂಚಿರುವಂತಹ ನ್ಯಾಯಾಧೀಕರಣದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ SLP ಅನ್ನ ರಾಜ್ಯ ಸರ್ಕಾರ ಹಾಕಿತ್ತು. ಅದರ ವಿಚಾರಣೆ ಅಕ್ಟೋಬರ್ 18ರಂದು ನಡೆಯುತ್ತೆ. ಹಾಗಾಗಿ ಆ ವಿಚಾರಣೆಯ ದೃಷ್ಟಿಯಲ್ಲಿ ಇಟ್ಕೊಳ್ಳೋದು ಮುಖ್ಯ ಅಂತ ರಾಜ್ಯದ ಕಾನೂನು ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀರನ್ನ ಬಿಡ್ತಾರಾ ಬಿಡಲ್ವಾ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತಹ ವಿಚಾರ. ನವದೆಹಲಿಯಲ್ಲಿರುವಂತಹ ರಾಜ್ಯ ಕಾನೂನು ಪಂಡಿತರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಿದ್ದಾರೆ. ದೂರವಾಣಿ ಮೂಲಕ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ. ಅವರು ಕೊಟ್ಟಿರುವಂತಹ ಸಲಹೆ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರನ್ನ ಹರಿಸಲು ಸಲಹೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 18ರಂದು ವಿಚಾರಣೆಗೆ ಮುಖ್ಯ ಅರ್ಜಿ ಬರುತ್ತೆ. ಅದು 192 ಟಿಎಂಸಿ ತಮಿಳುನಾಡಿಗೆ ಹಂಚಿರುವಂತಹ ನ್ಯಾಯಾಧೀಕರಣದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ SLP ಹಾಕಿದ್ರು ರಾಜ್ಯ ಸರ್ಕಾರ. ಆ ಅರ್ಜಿ ವಿಚಾರಣೆ ಬರುತ್ತೆ. ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ನೀರನ್ನ ಬಿಡೋಕೆ ಸಲಹೆಯನ್ನ ಕೊಟ್ಟಿದ್ದಾರೆ.